ಸಿಎಂ ಬದಲಾವಣೆ ಚರ್ಚೆ ಬಳಿಕ ದಲಿತ ಸಂಘಟನೆ ಕೂಗು ವ್ಯಕ್ತವಾಗಿದೆ. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ ದಲಿತ ಸಂಘಟನೆ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ವೆಂಕಟಸ್ವಾಮಿ, ಡಿಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಆದರೆ ಡಿಕೆ ಶಿವಕುಮಾರ್ ಅವರಿಗೆ ವಯಸ್ಸಿದೆ, ಶಕ್ತಿ ಇದೆ. ಕನಕಪುರ ಬಂಡೆ ಅವರು ಮುಂದಿನ ಸಲ ಅವರು ಸಿಎಂ ಆಗಲಿ, ಆದರೆ ಇವಾಗ ಮಲ್ಲಿಕಾರ್ಜುನ್ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್, ಕೆಎಚ್ ಮುನಿಯಪ್ಪ ಅವರನ್ನ ಸಿಎಂ ಮಾಡಲಿ ಅಂತ ತಿಳಿಸಿದ್ದಾರೆ. ಹಾಗಾದ್ರೆ ಅವರು ಏನು ಹೇಳಿದ್ರು ಬನ್ನಿ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ವೆಂಕಟಸ್ವಾಮಿ ಇದ್ದಾರೆ. ಬನ್ನಿ ಮಾತಾಡ್ಸ್ಕೊಂಡು ಬರುವ. ಸರ್, ಈಗಾಗಲೇ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬದಲಾವಣೆಯ ಕೂಗು ಬಹಳಷ್ಟು ಕೇಳಿ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ನಿಮ್ಮ ಬೇಡಿಕೆ ಏನು ಸರ್? 1947 ಸ್ವಾತಂತ್ರ್ಯ ಬಂದಾಗಿನಿಂದ ಕರ್ನಾಟಕ ರಾಜ್ಯದಲ್ಲಿ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕನ್ನೋ ಬೇಡಿಕೆ ಇನ್ನೂ ಜಾರಿಗೆ ಬಂದಿಲ್ಲ. 75 ವರ್ಷಗಳಾದರೂ ಕೂಡ ದಲಿತರನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ತಕ್ಕಂಥ ಸಂಪ್ರದಾಯ, ಕೆಟ್ಟ ಸಂಪ್ರದಾಯ ಏನಿದೆ, ರಾಜಕೀಯ ಸಂಪ್ರದಾಯ ಇದೆ, ಅದು ಕೊನೆ ಆಗಬೇಕು. ದಲಿತರು ವೋಟ್ ಬ್ಯಾಂಕ್ ಅಲ್ಲ, ದಲಿತರು ವೋಟ್ ಫೋರ್ಸ್, ಪೊಲಿಟಿಕಲ್ ಫೋರ್ಸ್ ಅನ್ನೋದನ್ನು ತೋರ್ಪಡಿಸ್ತಕ್ಕಂಥ ಒಂದು ವೇದಿಕೆ ಸಿದ್ಧಪಡಿಸ್ತಾ ಇದೆ. ಅದಕ್ಕೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಒಟ್ಟಿಗೆ ಸೇರಿದ್ದೀವಿ. ಇವತ್ತು ಮೊಟ್ಟ ಮೊದಲನೇ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದೀವಿ. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪತ್ರಿಕಾಗೋಷ್ಠಿ ಮಾಡಿ ದಲಿತರು ಒಂದು ರಾಜಕೀಯ ಶಕ್ತಿಯಾಗಿ, ದೊಡ್ಡ ಕೂಗಾಗಿ, ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಆಗೋದಿದ್ದರೆ ಅದು ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ದೊಡ್ಡ ಬೇಡಿಕೆಯನ್ನು ಇಟ್ಕೊಂಡು ನಾವು ಹೊರಟಿದ್ದೀವಿ. ಇದು ಮೊದಲನೇದಲ್ಲ. ಬಿ ಬಸವಲಿಂಗಪ್ಪ ಅವರ ಕಾಲದಿಂದ, ಎನ್ ರಾಚಯ್ಯ ಅವರ ಕಾಲದಿಂದ, ಬಿ ರಾಚಯ್ಯ ಅವರ ಕಾಲದಿಂದ ಈ ಬೇಡಿಕೆ ಹಾಗೇ ಇದೆ. ಖರ್ಗೆ ಅವರು 2 ಸಲ ಮುಖ್ಯಮಂತ್ರಿ ಆಗಬೇಕಾಗಿತ್ತಾಗಿಲ್ಲ. ಪರಮೇಶ್ವರ್, ಕೆಎಚ್ ಮುನಿಯಪ್ಪ ಇವರು ಒಂದೊಂದು ಸಲ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಸಿದ್ದರಾಮಯ್ಯ ನಂತರ ಡಿಕೆ ಶಿವಕುಮಾರ್ ಅಂದರೆ ಸಿಎಂ ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಿ? ಯಾಕಂದರೆ ಪ್ರಮುಖವಾಗಿ ಶಿವಕುಮಾರ್ ಅವರೇ ಸಿಎಂ ಆಗಬೇಕು ಅನ್ನೋ ಕೂಗು ಕೂಡ ಇರುವಂಥದ್ದು. ಅದರ ನಡುವೆ ನಿಮಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಇದೆಯಾ? ನೋಡಿ, ಕಾಂಗ್ರೆಸ್ಸು ಇವತ್ತು ಮುಖ್ಯಮಂತ್ರಿ ಆದರೆ ಇವತ್ತಿಗೆ ಮುಕ್ತಾಯ ಆಗಲ್ಲ. 2028 ಎಲೆಕ್ಷನ್ ಇದೆ. KPCC ಪ್ರೆಸಿಡೆಂಟ್ ಆಗಿರೋರು, ಇವ್ರಿಗಿಂತ KPCC ಪ್ರೆಸಿಡೆಂಟ್ ಆಗಿರೋರು ಖರ್ಗೆ ಎಲ್ಲಿ ಹೋಗ್ಬೇಕು ಅಥವಾ ಪರಮೇಶ್ವರ್ ಎಲ್ಲಿ ಹೋಗ್ಬೇಕು? ಹೌದು ತಾನೆ? ಆಮೇಲೆ ಸೆಂಟ್ರಲ್ ಮಿನಿಸ್ಟರ್ ಆಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪ ಎಲ್ಲಿ ಹೋಗ್ಬೇಕು? ಸಮರ್ಥವಾಗಿದ್ದಾರೆ. ನಾನು ಕೇಳೋದಿಲ್ಲಿ ಕಾಂಗ್ರೆಸ್ಗೆ ಆಯುಷ್ ಜಾಸ್ತಿ ಇದೆ, ಆಯ್ತಲ್ಲ? ಮತ್ತು ಆಯುಷ್ಯ ಜಾಸ್ತಿ ಆಗಬೇಕಂದ್ರೆ ದಲಿತರ ಮುಖ್ಯಮಂತ್ರಿ ಮಾಡಲೇಬೇಕು ಈ ವರ್ಷ, ಈ ಅವಧಿಯಲ್ಲಿ. ಡಿ.ಕೆ. ಶಿವಕುಮಾರ್ಗೆ ಇನ್ನೂ ವಯಸ್ಸಿದೆ, ಆರೋಗ್ಯ ಇದೆ, ಮತ್ತು ಅವರು ಕನಕಪುರದ ಬಂಡೆ ಅಂತ ಹೆಸರಿದೆ, ಬಂಡೆ ಥರ ತಳ್ಕೊತಾರೆ. ದಲಿತರು ತಳ್ಕೊಳ್ಳೋ ಶಕ್ತಿ ಇಲ್ವಲ್ಲ. ಅದಕ್ಕೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ತಾನು 2028ಕ್ಕೆ ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತೇಳಿ. ನಾನು ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಡಿ.ಕೆ. ಶಿವಕುಮಾರ್ಗೂ ಹೇಳ್ತಾ ಇದ್ದೀನಿ, ದಲಿತ ಸಂಘಟನೆಗಳ ಬೆಂಬಲ ಬೇಕಾದರೆ, ದಲಿತ ಜನಾಂಗದ ಓಟ್ ನಿಮಗೆ ಮುಂದುವರಿಬೇಕಾದ್ರೆ ಈ ಸಲ ನೀವು ಬಿಟ್ಕೊಡ್ರಿ.